ಸ್ವಾಮಿ ಕೊಲೆ ಕೇಸ್ ಏನಾಗುತ್ತೆ? ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗುತ್ತೆ. ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲ್ ಪಾಲಾಗ್ತಾರಾ? ಡಿ ಗ್ಯಾಂಗ್ ಕಿಲ್ಲಿಂಗ್ ಸ್ಟಾರ್ಗೆ ಇವತ್ತು ನಿರ್ಣಾಯಕ ದಿನ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಭವಿಷ್ಯ ನಿಂತಿದೆ. ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ. ಕಿಲ್ಲಿಂಗ್ ಸ್ಟಾರ್ ಜಾಮೀನು ರದ್ದಾಗೋ ಭೀತಿಯಲ್ಲಿದ್ದಾರೆ. ಈಗ ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ನಲ್ಲಿದ್ದಾರೆ ದರ್ಶನ್. ಈ ಪ್ರಕರಣದ ಆರೋಪಿಗಳು ಈಗಾಗಲೇ ಜೈಲಿನಿಂದ ಹೊರಗಡೆ ಇದ್ದಾರೆ. ಹೈಕೋರ್ಟ್ ಜಾಮೀನಿನ ನಂತರ ನಿರಾಳರಾಗಿತ್ತು. ಆದರೆ ಆ ಜಾಮೀನನ್ನ ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ ದರ್ಶನ್ ಅಂಡ್ ಗ್ಯಾಂಗಿನ ಜಾಮೀನು ಭವಿಷ್ಯ. ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆ ಬಳಸಿಲ್ಲ. ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ಹೊರಹಾಕಿತ್ತು. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅಸಮಾಧಾನವನ್ನ ಹೊರಹಾಕಿದ್ರು. ರಾಜ್ಯ ಸರ್ಕಾರದ ಪರ ವಕೀಲರ ವಾದ ಈಗಾಗಲೇ ಅಂತ್ಯ ಆಗಿದೆ. ಇವತ್ತು ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ವಾದ ಮಾಡ್ತಾರೆ. ಡಿ ಗ್ಯಾಂಗ್ ಭವಿಷ್ಯ ಕಪಿಲ್ ಸಿಬಲ್ ವಾದದ ಮೇಲೆ ನಿಂತಿದೆ. ಆರೋಪಿ ದರ್ಶನ್ ಕ್ರೈಮ್ ಹಿಸ್ಟ್ರಿಯನ್ನ ಕೊಟ್ಟಿದ್ದಾರೆ ವಕೀಲರು. ಸುಪ್ರೀಂ ಕೋರ್ಟ್ನ ಪೀಠ ವರದಿ ಕೇಳಿದೆ. ದರ್ಶನ್ ವಿರುದ್ಧ ಆದೇಶ ಬಂದ್ರೆ ಸಂಕಷ್ಟ ಪಕ್ಕ ಅಂತಲೇ ಅರ್ಥ. ಹೈಕೋರ್ಟ್ ಜಾಮೀನು ಕೊಟ್ಟಿದೆ ನಿಜ, ಆದ್ರೆ ಜಾಮೀನು ಕೊಡುವಾಗ ವಿವೇಚನೆಯನ್ನ ಬಳಸಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದು ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆ ಬಳಸಿಲ್ಲ ಅಂತ ಅಸಮಾಧಾನ ಹೊರ ಹಾಕಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ಪರ ವಕೀಲರ ವಾದ ಈಗಾಗಲೇ ಮುಗಿದಿದೆ. ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಇಂಚಿಂಚು ಮಾಹಿತಿಯನ್ನ ತಂದಿದ್ದಾರೆ. ಈ ಹತ್ಯೆ ನಡೆದಂತ ರೀತಿ, ಕಾರಣ ಎಲ್ಲವನ್ನ ಕೂಡ ಕೋರ್ಟಿನ ಗಮನಕ್ಕೆ ತಂದಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ? ಡಿ ಗ್ಯಾಂಗ್ ಜಾಮೀನಿನ ಭವಿಷ್ಯ ಇವತ್ತು ನಿರ್ಧಾರ ಆಗ್ತಾ ಇದ್ದು ಎಲ್ಲರ ಗಮನ ಸುಪ್ರೀಂ ಕೋರ್ಟ್ ನತ್ತ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ಹೈಕೋರ್ಟ್ ನಿಂದ ಜಾಮೀನು ಸಿಕ್ಕ ನಂತರ ನಿರಾಳರಾಗಿದ್ರು. ಈಗ ದರ್ಶನ್ ಥೈಲ್ಯಾಂಡ್ ನಲ್ಲಿದ್ದಾರೆ, ಶೂಟಿಂಗ್ ನಲ್ಲಿ ಬಿಸಿ ಇದ್ದಾರೆ, ಮಸ್ತಿ ಮಾಡ್ತಿದ್ದಾರೆ. ಬಟ್ ಇವತ್ತಿನ ಮಟ್ಟಿಗೆ ಟೆನ್ಷನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಏನಾಗ್ಬೋದು? ಯಾಕಂದ್ರೆ ಇಲ್ಲಿವರೆಗಿನ ವಾದ ನೋಡ್ತಾ ಇದ್ರೆ ಸುಪ್ರೀಂ ಕೋರ್ಟ್. ಶ್ವೇತಾ, ಅಭಿಮಾನಿಯ ಕೊಲೆ ಆರೋಪವನ್ನು ಎದುರಿಸ್ತಾ ಇರುವಂತಹ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ 7 ಜನ ಏನು ಬೇಲ್ ಕೊಟ್ಟಿದ್ರು, ಅವರಿಗೆ ಹಾದಿ ಅಷ್ಟು ಈಸಿಯಾಗಿ ಕಾಣಿಸ್ತಾ ಇಲ್ಲ. ಅವರು ಜಾಮೀನು ಏನಿತ್ತು ಅದು ಮುಂದುವರಿಯುತ್ತೆ ಅನ್ನುವಂತಹ ಹಾದಿ ಅಷ್ಟು ಈಸಿಯಾಗಿ ಕಾಣಿಸ್ತಾ ಇಲ್ಲ, ಬಹಳ ಕಠಿಣವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದರೆ ಇವತ್ತು 9ನೇ ಬಾರಿ ಸುಪ್ರೀಂ ಕೋರ್ಟಲ್ಲಿ ಈ ಅರ್ಜಿ ವಿಚಾರಣೆಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ 6ರಿಂದ ನಾವು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿ ಸುಪ್ರೀಂ ಕೋರ್ಟ್ಗೆ ಮುಟ್ಟಿದೆ. ಅಂದರೆ 6ನೇ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಏನು ಸಿದ್ಧಾರ್ಥ್ ಲೂತ್ರಾ ಬೆಂಗಳೂರು ಪೊಲೀಸರ ಪರವಾಗಿ ಅಪಿಯರ್ ಆಗಿದ್ದಂಥ ಹಿರಿಯ ವಕೀಲರು ವಿವರಣೆಯನ್ನು ಕೊಟ್ಟ ರೀತಿಗೆ ಒಂದು ರೀತಿ ನ್ಯಾಯಪೀಠವೇ ಈಗೂ ಆಗಬಹುದಾ ಅನ್ನುವಂತಹ ಯೋಚನೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರ ವಕೀಲರಾಗಿದ್ದರು. ಅವರು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಟ್ಟುಕತೆ ರೀತಿಯಲ್ಲಿ ಇದೆ, ಅದನ್ನು ನೀವು ಹೈಕೋರ್ಟಿನ ತೀರ್ಪಿನಲ್ಲಿ ನೀವು ನೋಡ್ಬೋದು ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಪುನಃ ವಿಚಾರಣೆಗಳಿಗೆ ಬಂದಿತ್ತು. ಆದರೆ ವೆಕೇಶನ್ ಇದ್ದ ಕಾರಣಕ್ಕೋಸ್ಕರ ಈಗ ರಜಾ ಮುಗಿದು ಈಗ ಪುನಃ ಸುಪ್ರೀಂ ಕೋರ್ಟ್ ಶುರುವಾಗಿರುವಂಥದ್ದು. ಕಳೆದ ವಾರ ಕೂಡ ವಿಚಾರಣೆಗೆ ತೆಗೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತು ನ್ಯಾಯಪೀಠ, ಜಸ್ಟಿಸ್ ಪರ್ದಿವಾಲಾ ಅವರ ಪೀಠ, ಈ ತನಕವೂ ಕೂಡ ರಾಜ್ಯ ಸರ್ಕಾರ ಇಟ್ ಮೀನ್ಸ್ ಪೊಲೀಸರ ಪರವಾದಂಥ ವಾದವನ್ನು ಅವರ ವಕೀಲರು ಸಿದ್ಧಾರ್ಥ್ ಲೂತ್ರಾ ಮಂಡಿಸಿದ್ದಾರೆ. ನಾವು ಸ್ಪಷ್ಟವಾಗಿ ಕೇಳಿದ್ದೇವೆ, ಜೊತೆಗೆ ಏನೇನೆಲ್ಲ ಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದ್ವಿ.
ಮಾಡಿದ್ವಿ, ಎಲ್ಲವೂ ಕೂಡ ಸಬ್ಮಿಟ್ ಆಗಿದೆ. ಮುಂದಿನ ಬಾರಿ ಅಂದರೆ ವಕೀಲರು ಚೇಂಜ್ ಆದ ಬಳಿಕ ಆ ಕಾರಣಕ್ಕೋಸ್ಕರ ಕಪಿಲ್ ಸಿಬಲ್ ಅಪಿಯರ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಏನು ಹೇಳಬೇಕು ಅನ್ನುವಂಥದ್ದನ್ನ ಹೇಳಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟು ಇವತ್ತಿಗೆ ಮುಂದಿಡಿದ್ರು. ಸೊ ಈ ಅದರ ಜೊತೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಅಂದರೆ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ರೈಸ್ ಮಾಡಿದ್ರು. ಅಂದರೆ ಏನು ಹೈಕೋರ್ಟ್ ತನ್ನ ಜಾಮೀನು ಅರ್ಜಿ ನೀಡುವಂಥ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂತಹ ಸ್ಪಷ್ಟ ಶಬ್ದಗಳನ್ನು ಉಲ್ಲೇಖ ಮಾಡಿತ್ತು ನ್ಯಾಯಪೀಠ. ಇದು ಒಂದು ರೀತಿಯನ್ನ ಈ ಅಭಿಪ್ರಾಯಗಳನ್ನು ನೋಡಿದಾಗ ಹಾದಿ ಅಷ್ಟು ಈಸಿಯಾಗಿಲ್ಲ ಅನ್ನುವಂಥದ್ದು. ಜೊತೆಗೆ ಈ ಹಿಂದೆ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ರು. ಆದರೂ ಕೂಡ ಕಳೆದ ಏನು ವಿಚಾರಣೆ ವೇಳೆಯಲ್ಲಿ ನ್ಯಾಯಪೀಠ ಕೇಳಿತು ಇವರ ಆಂಟಿಸಿಡೆಂಟ್ಸ್ ಏನಿದೆ ಅನ್ನುವಂಥದ್ದು. ಸೊ ಇವರ ಆಂಟಿಸಿಡೆಂಟ್ಸ್ ಏನಿದೆ ಅಂದರೆ ಇಂದಿನ ಕ್ರೈಮ್ ಗ್ರಾಫ್ ಏನಿದೆ ಅನ್ನುವಂಥದ್ದು, ಅಥವಾ ಈ ರೀತಿ ಏನು ನ್ಯಾಯಪೀಠಕ್ಕೆ ಹೇಳಿ ಇದು ಮುಂಜೂರಾದ ಬಳಿಕ, ಜಾಮೀನು ಮುಂಜೂರಾದ ಬಳಿಕ ಶಸ್ತ್ರಚಿಕಿತ್ಸೆಗೆ ಒಳಗಾಗದೇ ಇರುವಂಥದ್ದು ಇರ್ಬೋದು, ಸಾಕ್ಷಿಗಳ ಜೊತೆ ಮಾತನಾಡಿರುವಂಥದ್ದು ಇರ್ಬೋದು. ಇದು ಕೂಡ ಬಹಳ ಪ್ರಮುಖವಾಗಿದೆ. ಮತ್ತೆ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಸಿದ್ಧಾರ್ಥ್ ಲೂಥ್ರಾ ಇದನ್ನು ಕೂಡ ರೈಸ್ ಮಾಡಿದ್ರು. ಸೊ ಹಾಗಾಗಿ ಈ ವರದಿಯನ್ನು ಕೂಡ ಇಂದಿನ ಆಂಟಿಸಿಡೆಂಟ್ಸ್ ಕೂಡ ಕೇಳಿರುವಂಥದ್ದು. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪೊಲೀಸರ ಪರ ವಕೀಲರು ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಪೂರ್ತಿಯಾಗಿ ಕಪಿಲ್ ಸಿಬಲ್ ಅವರ ವಾದ ಇರುತ್ತೆ, ನಂತರ ತೀರ್ಪು ಪ್ರಕಟಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಕಳೆದ ಬಾರಿಯ ವಾದ ಪ್ರತಿವಾದವನ್ನು ನೋಡಿದಾಗ ಅವರ ಹಾದಿ ಅಂದರೆ ಜಾಮೀನು ಸಿಗುವ ಹಾದಿ ಬಹಳ ಕಠಿಣವಾಗಿದೆ ಅಂತ ಕಾಣಿಸ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.